ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ಬಹಿರಂಗ ಚರ್ಚೆ ಅಂತ ಅಂದರೆ ಅದು ಪವರ್ ಶೇರಿಂಗ್. ನಿಜಕ್ಕೂ ಹಾಗಾದರೆ ಪವರ್ ಶೇರಿಂಗ್ ಆಗಿದೆಯಾ ಅನ್ನುವ ಬಗ್ಗೆ ಯಾರೂ ಕೂಡ ಓಪನ್ ಆಗಿ ಹೇಳ್ತಾ ಇಲ್ಲ. ಆದರೆ ಸಿಎಂ ಅವರ ನೇರ ಮಾತು, ಡಿಕೆ ಅವರ ಸೈಲೆಂಟ್ ನಡೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳೋದಕ್ಕೆ ಏನೇನು ಕಾರಣ ಆಯಿತು? ಅಂತ ಆತ್ಮವಿಶ್ವಾಸ ಏನು ಸಿಕ್ತು ಅವರಿಗೆ ಹೈಕಮಾಂಡ್ ಕಡೆಯಿಂದ? ಹಾಗಾದ್ರೆ ಹೈಕಮಾಂಡ್ ನಡೆ ಏನು? ಡಿಕೆ ಶಿವಕುಮಾರ್ ಅವರ ಕಾದು ನೋಡುವ ತಂತ್ರಕ್ಕೆ ಅವ್ರು ಹೋಗಿರುವಂತಹ ಹಿಂದಿನ ಉದ್ದೇಶ ಏನು? ಎಲ್ಲದರ ಲೆಕ್ಕಾಚಾರ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಜೋರಾಯಿತು ಪವರ್ ಶೇರಿಂಗ್ ಕಾಳಗ. ನಾನೇ ಸಿಎಂ ಅಂತ ಸಿದ್ದು ಡೈರೆಕ್ಟ್ ಡಿಚ್ಚಿ. ಸಿಎಂ ಆತ್ಮವಿಶ್ವಾಸಕ್ಕೆ ಕಾರಣವೇನು? ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ, ಕುರ್ಚಿ ಖಾಲಿ ಈಗ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ದಿನಕ್ಕೊಂದು ತಿರುವು ಪಡಿತಿದೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಬಳಿಕ ಬದಲಾವಣೆ ಬಿರುಗಾಳಿ ಜೋರಾಗಿ ಬೀಸ್ತಿದೆ. ನೇರವಾಗಿ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ದೆಹಲಿಯಲ್ಲೇ ನಿಂತು ಡೈರೆಕ್ಟ್ ಡಿಚ್ಚಿ ಕೊಟ್ಟಿದ್ದಾರೆ. ಇದಕ್ಕೆ ಡಿಕೆ ಸೈಲೆಂಟ್ ತಂತ್ರ ಹೂಡಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಡೆ ಏನು, ಡಿಕೆ ತಂತ್ರವೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು 5 ವರ್ಷ ನಾನೇ ಸಿಎಂ ಅಂತ ಹೇಳಲು ಕಾರಣವೇನು, ಸಿದ್ದರಾಮಯ್ಯ ಬಲ ಹೆಚ್ಚಾಗಿದ್ಯಾಕೆ, ಅದನ್ನೇ ತೋರಿಸ್ತೀವಿ ನೋಡಿ. ಅಸಲಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಚರ್ಚೆಯನ್ನೇ ಕೈಗೆತ್ಕೊಂಡಿಲ್ಲ. ಬಿಹಾರ ಚುನಾವಣೆ ಇರೋದ್ರಿಂದ ರಾಹುಲ್ ಗಾಂಧಿ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ವರಿಷ್ಠರು ಕೂಡ ಯಾವುದೇ ಪ್ರಯೋಗ ನಡೆಸೋ ಮನಸ್ಥಿತಿಯಲ್ಲಿಲ್ಲ. ಇದೇ ಸಂದೇಶವನ್ನ ಸಿದ್ದರಾಮಯ್ಯಗೆ ಹೈಕಮಾಂಡ್ ನೀಡಿದೆ. ರಾಹುಲ್ ಗಾಂಧಿ ಕೂಡ ನಾಯಕತ್ವ ಬದಲಾವಣೆ ಮನಸ್ಥಿತಿಯಲ್ಲಿಲ್ಲ. ಹೀಗಾಗಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯಗೆ ಸಂದೇಶ ನೀಡಿದ್ದಾರೆ ಎನ್ನಲಾಗಿದೆ. ಈ ಮೆಸೇಜ್ ಪಾಸ್ ಆದ ಬಳಿಕವೇ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ, ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಹೈಕಮಾಂಡ್ನ ಈ ಸಂದೇಶದಿಂದಲೇ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಡೆ ಏನು? ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಇಬ್ಬರ ಭೇಟಿಗೂ ಒಪ್ಪಲಿಲ್ಲ ಯಾಕೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನು ಹೇಳ್ತೀವಿ ನೋಡಿ. ಕಾಂಗ್ರೆಸ್ ಪಾಳೆಯದಲ್ಲಿ ರಾಹುಲ್ ಗಾಂಧಿ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯಲ್ಲಿದ್ರೂ ಸಿಎಂ ಡಿಸಿಎಂ ಭೇಟಿಗೆ ಒಪ್ಪದ ರಾಹುಲ್ ಎಐಸಿಸಿ ಅಧ್ಯಕ್ಷರೇ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡ್, ನಾನಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಸಿಎಂ ಡಿಸಿಎಂ ದೆಹಲಿಯಲ್ಲಿದ್ದಾಗ ಖರ್ಗೆ ಬೆಂಗಳೂರಿನಲ್ಲಿದ್ರು. ಅವರೇ ದೆಹಲಿಗೆ ಬಂದು ಮಾತುಕತೆ ನಡೆಸಲಿ, ಎಐಸಿಸಿ ಅಧ್ಯಕ್ಷರೇ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಭೇಟಿಗೆ ಅವಕಾಶ ನೀಡದೆ ಈ ರೀತಿಯ ಸಂದೇಶ ರವಾನಿಸಿದ್ರು ಎನ್ನಲಾಗಿದೆ. ಈ ಮೂಲಕ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಈಗಿಲ್ಲ ಅನ್ನೋ ಪರೋಕ್ಷ ಸಂದೇಶವನ್ನ ನಾಯಕರಿಗೆ ರವಾನಿಸಿದ್ದಾರೆ. ಈ ಎರಡೂ ವಿಚಾರದಿಂದಲೇ ಸಿಎಂ ವಿಶ್ವಾಸದಲ್ಲಿದ್ದಾರೆ. ಹಾಗಾದ್ರೆ ಡಿಕೆ ತಂತ್ರವೇನು ಅಂತ ನೋಡೋದಾದ್ರೆ, ಎಲ್ಲಾ ಬೆಳವಣಿಗೆ ಮಧ್ಯೆ ಸೈಲೆಂಟ್ ಅಸ್ತ್ರ ಹೂಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ತನ್ನಿಂದ ಯಾವುದೇ ಗೊಂದಲ ಆಗದಂತೆ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ನವೆಂಬರ್ ವೇಳೆ ಹೈಕಮಾಂಡ್ ಗದಾ ತಟ್ಟೋಕೆ ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಮನವೊಲಿಕೆಗೆ ಯತ್ನ ಮಾಡಿದ್ದಾರೆ. ಹೀಗಾಗಿಯೇ ಬದಲಾವಣೆ, ಒಡಂಬಡಿಕೆ, ಒಪ್ಪಂದದ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ತಿರ್ಗಾ ನಾವು ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ ಅಲ್ಲ. ಅಲ್ಲ ರೀ, ನಿಮ್ಗೆ ಯಾಕೆ ನಮ್ಮ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮಗೆ ಇಲ್ಲ. ಗಾಬರಿ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡೋದಿಲ್ಲ. ಬೇಸಿಗೆ ಕಾಲದಲ್ಲಿ ತುಳಿದ ಕಲ್ಲನ್ನ ಮಳೆಗಾಲದಲ್ಲಿ ಕಿತ್ತು ಬಿಸಾಡಬೇಕು ಎಂಬಂತೆ ಚಿಂತಿಸ್ತಾ ಇರೋ ಡಿಕೆ ಸಮಯಕ್ಕಾಗಿ ಕಾಯ್ತಿದ್ದಾರೆ. ಆದ್ರೆ ಅಧಿಕಾರ ಹಸ್ತಾಂತರವಾಗುತ್ತಾ ಅನ್ನೋ ಪ್ರಶ್ನೆಗೆ ಕೈ ನಾಯಕರು ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ
ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ಸಿದ್ದರಾಮಯ್ಯನವರು ಹಿರಿಯರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ಏನಿದೆ, ನಮ್ಮಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ರಾಜ್ಯದವರೇ. ಅದೇ ರೀತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ಟುವಂಥದ್ದಾಗಲಿ, ಬೆಳೆಸುವಂಥದ್ದಾಗಲಿ, ಅಧಿಕಾರ ಆಗಲಿ, KPCC ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದಾಗಲಿ, ಇವತ್ತು ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ನಮ್ಮ ಹೈಕಮಾಂಡ್ ಸೂಪರ್. ಇದರ ನಡುವೆ ಮುಂದಿನ ವಾರ ಮತ್ತೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಿದ್ದಾರೆ. ಸಚಿವರ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಆಗಸ್ಟ್ 1ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಿದ್ದಾರೆ. ಆಗಸ್ಟ್ 2ಕ್ಕೆ ದೆಹಲಿಯಲ್ಲಿ AICC ಲೀಗಲ್ ಸೆಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸದ್ಯ ಕಾದು ನೋಡುವ ತಂತ್ರದಲ್ಲಿರೋ DK ನವೆಂಬರ್ನಲ್ಲಿ ಪಾನ್ ಮೂವ್ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.